ಬೆದರಿಸಿ ತೊಗೊಂಡು ಹೋದ್ರಿ ಸರ್ ಅವರು. ನಾವು ಹಂಗೆಲ್ಲ ನಮಗೆ ನಿಮ್ಗೆ ಕಾಸ್ಟ್ ಆಗೋದಿಲ್ಲ ಬೇಡ ಅಂದೀವ್ರಿ. ಅನ್ನ ಕಾಲಿನೂ ಏನಾರ ಆದ್ರೆ ನಮಗೆ ಗೊತ್ತಿಲ್ಲ ಅಂದ್ರಿ. ಯಾಕೆ ಹಂಗೆ ಮಾಡ್ತೀರಿ ಬೇಡ್ರಿ, ನಮ್ಮ ಮಗಳು ನಮ್ಮ ಮನ್ಯಾಗ ಇರಲಿ, ನಿಮ್ಮ ಮಗ ನಿಮ್ಮ ಮನ್ಯಾಗ ಇರಲಿ ಅಂದಿವ್ರಿ. ಅವ್ರ ತಂದೆ ತಾಯಿ ಬಂದಾಗ ಅವ್ರೇನಂದ್ರೆ ಮುಂದೆ ಏನಾರು ಆದ್ರೆ ಗೊತ್ತಿಲ್ಲ ಅಂದ್ರೆ ನಾವು ಆತೋರಿ ನಿಮಗೆ ನೀವು ಬುದ್ಧಿ ಹೇಳ್ರಿ, ನಮಗೆ ನಾವು ಬುದ್ಧಿ ಹೇಳ್ತೇವೆ ಅಂದೀವ್ರಿ. ಯಾರು ಕರ್ಕೊಂಡು ಹೋದ್ರು? ಅವ್ರ ಖಜಾನಾರಪ್ಪ ಅವ್ವ ರೀ. ಅದಕ್ಕೆ ಏನ್ ಮಾಡ್ತಾರ ಅವ್ರು? ಕಾಜಿ ಏನ್ ಮಾಡ್ತಾರ? ಕಾಜಾ ಏನ್ ಮಾಡ್ತಾರ್ರಿ? ನಾವು ವಿಡಿಯೋ ಮಾಡ್ತಾನ್ರಿ ಸರ್, ರೀಲ್ಸ್ ಮಾಡ್ತಾರ. ರೀಲ್ಸ್ ಮಾಡ್ತಾರ್ರಿ. ನಮ್ಮ ಮಗಳು ತಂಗಿ ಸರ ನಡ್ಕೊಂಡಿದ್ದನ್ರಿ ಅವ. ಹಂಗಾರ ನಮ್ದು ಒಂದು ಫ್ಯಾಮ್ಲಿ ಬಿಡ, ನಿಮ್ದು ಫ್ಯಾಮ್ಲಿ ಅಂತ ನಾವ್ ಯಾಕ ಚಂದಾಗಿ ಹೊಂಟಿದ್ದೀವ್ರಿ. ಅವ ಹಿಂಗ ಮೋಸ ಮಾಡಿ ನಮ್ಮ ಮಗಳನ್ನ ತಗೊಂಡ್ ಹೋಗ್ಬಿಟ್ಟಾನ್ರಿ ಸರ್. ಹೆಂಗ್ ಪರಿಚಯ ಆದತ್ತ ನಿಮ್ ಮಗಳಿಗೆ? ಅಂದ್ರೆ ಹಿಂಗ್ ರೀಲ್ಸ್ ಮಾಡ್ಕೊತ ಇಡ್ಬೇಕ ಕರಿತಿದ್ರಿ ಸರ್. ಅಲ್ಲ ನಿಮ್ ಮಗಳಿಗೆ ಫಸ್ಟ್ ಹೆಂಗ್ ಪರಿಚಯ? ಫಸ್ಟಿಗೆನ ಆಕಿ ಯೂಟ್ಯೂಬ್ನ್ಯಾಗ ವಿಡಿಯೋದಾಗ ನೋಡಿ ಇದು ಮಾಡ್ಯಾಳ್ರಿ. ಹಂಗಾರ ಅವರು ನಮ್ಮ ಮನಿ ಬರಾತಿದ್ರಿ, ನಾವು ಅವ್ರ ಮನಿಗೆ ಹೋಗಿದ್ದೀವಿ. ಎಷ್ಟು ವರ್ಷದಿಂದ ವಿಡಿಯೋ ಮಾಡ್ತಿದ್ರು? 2-3 ವರ್ಷ ಆತ್ರಿ ಸರ್. ಹಂಗಾಗುತ್ತಿಗೆ ಹಂಗಾರ ತಂಗಿ ಸರ ನಡ್ಕೋತಾನ ಬಿಡ ಅಂತಂಬ್ರ ಸರ ಅಂತೇಳಿ ನಾವು ಇದು ಮಾಡಿದೀವ್ರಿ. ಲಾಸ್ಟಿಗೆನ ಆಕಿನ ಮೋಸ ಮಾಡಿ ಓದ ಬಿಟ್ಟಾರಿ ಅವ. ಯಾವಾಗ ಕರ್ಕೊಂಡು ಹೋಗ್ಯಾನ್ರಿ? 27ನೇ ತಾರೀಕಿಗೆ ಹೋಗ್ಯಾನ್ರಿ. ಯಾವ ತಿಂಗ್ಳ್ರಿ? 6ನೇ ತಿಂಗಳದಾಗ್ರಿ. ಮತ್ತ 5ನೇ ತಿಂಗಳದ ಲಗ್ನ ಆಗಿ ಬಂದಾರ್ರಿ. ಆಗಿ ಬಂದ ನಮ್ಮ ಮನ್ಯಾಗ 20 ದಿನ ಅದಾರ್ರಿ. ನಮ್ಮ ಮಗಳು ನಮಗೆ ಹೇಳಿಲ್ರಿ, ಹೇಳ್ಬೇಡ ಅಂತ ಆಕಿಗೆಲ್ಲ ಹೇಳ್ಬಿಟ್ಟಾರಿ. ನಮ್ ಕೂಡ ರೀಲ್ಸ್ ಮಾಡೋದು ಎಲ್ಲ ಮಾಡೋದು ಮಾಡ್ಯಾಡ್ರಿ. ಆಕಿ ಮಾಡೋತಿಗೆನ 27ನೇ ತಾರೀಕಿಗೆ ಹೇಳ್ದಕ್ಕೆದ ಕಾಜಾ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗ್ಯಾನತ್ರಿ. ಹೋದ್ಗಳಕ ನಾವು ಹೋಗ್ಬಾರ್ದವ ನೀನು ಅಂತಂದು ನಾ ಫೋನ್ಯಾಗ ನಮ್ಮ ಕಷ್ಟದಾಗ ನಮ್ಮ ದುಃಖದಾಗ ಇದ್ದೀವ್ರಿ ನಾವು. ಆಕೆ ಏನಂದ್ರಿ, ದೊಡ್ಡ ದೊಡ್ಡ ವ್ಯಕ್ತಿ ಇದು ಅದಾನ ಕೊಡ್ತೇನೆ ನೋಡಿ ಕಾಜಾನ ಕೈ ಅಂದ್ ಮರ್ದಿನ ಫೋನ್ ಹಚ್ಚಿ ಕೊಟ್ಲರಿ.